ಸರ್ವೇ ಜನ ಸುಖಿನೋ ಭವಂತು. ಜೈ ರೈತ. ನಾನೊಬ್ಬ ರೈತರ ಮಗ. ಇದೇ ತಾಲೂಕಿನ ಪ್ರಭಾವಿ ನಾಯಕ ಶ್ರೀ ಪಟೇಲ್ SL ಗೌಡ್ರು ಅವ್ರ ಮೊಮ್ಮಗ ಒಡ್ಡನಹಳ್ಳಿ. ಅದು ಹೇಳೋದಕ್ಕೆ ಇಷ್ಟಪಡ್ತೀನಿ. ಶಿರಾ ಮಾಧ್ಯಮ ಮಿತ್ರರಿಗೂ ಹಾಗೂ ಶಿರಾ ಜನತೆಗೆ ಮಡಿಗುಡ್ಡ ಎಂಟರ್ಟೈನ್ಮೆಂಟ್ಸ್ ವತಿಯಿಂದ ಅಭಿನಂದಿಸುತ್ತಾ ನಮ್ಮ ಶೇಷ ಚಿತ್ರದ ಬಗ್ಗೆ ವಿವರಗಳನ್ನು ತಿಳಿಸಲಿಕ್ಕೆ ನಾನು ಮುಂದಾಗಿದ್ದೀನಿ. ಮೊದಲನೇದಾಗಿ ನಾವು ಮಡಿಗುಡ್ಡ ಎಂಟರ್ಟೈನ್ಮೆಂಟ್ಸ್ ಈ ಒಂದು ಚಿತ್ರವನ್ನು ಕನ್ನಡ ಹಾಗೂ ಮಲಯಾಳಂ ಎರಡು ಭಾಷೆಯಲ್ಲಿ ಚಿತ್ರೀಕರಣ ಮಾಡಿ ನಿರ್ಮಾಣ ಮಾಡಿದ್ದೇವೆ. ಈ ಚಿತ್ರ ಕನ್ನಡ ಹಾಗೂ ಮಲಯಾಳಂ ಎರಡು ಭಾಷೆಯಲ್ಲಿ ಶೂಟಿಂಗನ್ನು ಮಾಡಿದ್ದೇವೆ. ಈ ಚಿತ್ರ ತುಂಬ ಅತ್ಯದ್ಭುತವಾಗಿ ಒಂದು ಕ್ರೈಮ್ ಥ್ರಿಲ್ಲರ್ ಜಾನರ್ ಅಡಿಯ ಒಂದು ಕಾನ್ಸೆಪ್ಟಲ್ಲಿ ಮೂಡಿ ಬಂದಿದೆ. ನಾವು ಬರೀ ಒಂದು ಸಬ್ಜೆಕ್ಟಲ್ಲಿ ಮಾಡೋದು. ಬೇಸಿಕಲಿ ಇದು ನಾವು ಕೇರಳದಲ್ಲಿ ಮಾಡಬೇಕು ಅಂತ ಹೇಳಿ ಪ್ಲ್ಯಾನ್ ಮಾಡಿದೆ. ಯಾಕೆಂದರೆ ಕೇರಳದಲ್ಲಿ ಕ್ರೈಮ್ ಥ್ರಿಲ್ಲರ್ ಕಾನ್ಸೆಪ್ಟ್ ಯೂಶಲಿ ಮಾಡ್ತಾ ಇರ್ತಾರೆ. ಆದರೆ ನಾವು ಪ್ರದೀಪ್ ಅರಸೀಕೆರೆ ಅವರ ನಮ್ಮ ನಿರ್ದೇಶಕರು ಅವರ ಒಂದು ಮಾತನ್ನ, ಅಂದರೆ ಅವರ ಒಂದು ರೀಡಿಂಗು, ಆ ಸ್ಟೋರಿ ರೀಡಿಂಗ್ ಅಂತ ಏನು ಹೇಳ್ತಾರೆ, ಅದನ್ನು ಕೇಳಿದ ನಂತರ ನಮಗನ್ಸಿದ್ದು ಇದನ್ನು ನಮ್ಮ ಕನ್ನಡ ಜನತೆಗೆ ಯಾಕೆ ಕೊಡಬಾರ್ದು, ನಮ್ಮ ಜನಗಳು ಯಾಕೆ ಈ ರೀತಿಯ ಒಂದು ರೋಚಕವಾದ ವಿಚಾರಗಳನ್ನು ನೋಡಬಾರ್ದು ಅನ್ನೋ ಒಂದು ಕಾರಣದಿಂದ ಇದನ್ನು ಎರಡು ಭಾಷೆಯಲ್ಲಿ ನಿರ್ಮಾಣ ಮಾಡುವಂಥ ಒಂದು ನಿರ್ಧಾರ ತಗೊಂಡ್ವಿ. ಒಂದೇ ಸಿನಿಮಾ ಎರಡು ಸಲ ಮಾಡಿದಾಗ ಆಗಿದೆ ನಮಗೆ. ಆದರೂ ಕೂಡ ಅದೊಂದು ಕನ್ನಡ ಜನತೆಗೆ ತಲುಪಬೇಕು ಅನ್ನೋ ಒಂದು ಪ್ರಯತ್ನ, ವಿಭಿನ್ನವಾದ ಪ್ರಯತ್ನ ಮಡಿಗುಡ್ಡ ಎಂಟರ್ಟೈನ್ಮೆಂಟ್ಸಿಂದ ನಾವು ಮಾಡಿದ್ದೇವೆ. ಆಮೇಲೆ ಈ ಚಿತ್ರದ ಬಗ್ಗೆ ಇನ್ನೂ ಕೆಲವು ವಿಷಯ ಹೇಳೋದಾದರೆ, ಇದರಲ್ಲಿ ಮುಖ್ಯ ಪಾತ್ರದಲ್ಲಿ ಬಹಳಷ್ಟು ಕಲಾವಿದರು ಎರಡು ಚಿತ್ರದಿಂದ ನಟಿಸಿದ್ದಾರೆ. ಒಂದು ನಮ್ಮ ಪ್ರಮೋದ್ ಶೆಟ್ಟಿ ಅವರು ಇರ್ಬೋದು, ದೇವರಾಜ್ ಇರ್ಬೋದು, ಶೋಭರಾಜ್ ಇರ್ಬೋದು, ಹೊನ್ನವಳ್ಳಿ ಕೃಷ್ಣ ಅವರು ಇರ್ಬೋದು, ಹೀಗೆ ಹಲವಾರು ಹಿರಿಯ ಪಾತ್ರ ಬಳಗ ಇದೆ. ಆಮೇಲೆ ಪ್ರಮೋದ್ ಶೆಟ್ಟಿ, ದೇವರಾಜ್ ಅವರೆಲ್ಲ ಎಷ್ಟು ಜವಾಬ್ದಾರಿಯುತವಾಗಿ ಅವರ ಪಾತ್ರವನ್ನು ನಿರ್ವಹಿಸ್ತಾರೆ ಅಂತ ಈಗಾಗಲೇ ಹಿಂದೆ ಅವರು ಮಾಡಿರೋಂಥ ನಟನೆಯಲ್ಲಿ ನಿಮಗೆ ಆಗಲೇ ಗೊತ್ತಿರುತ್ತೆ. ಹಾಗೆ ಇದರಲ್ಲೂ ಕೂಡ ಅಷ್ಟೇ ಆಸಕ್ತಿ ವಹಿಸಿ ಮಾಡಿದ್ದಾರೆ. ಅದೇ ರೀತಿ ನಾವು ಕೇರಳದಲ್ಲಿ ಕೂಡ ಸಿನಿಮಾನ ರಿಲೀಸ್ ಮಾಡೋ ಒಂದು ಉದ್ದೇಶ ಇರೋದ್ರಿಂದ ಅಲ್ಲಿಯ ಒಂದು ಪಾತ್ರವರ್ಗವನ್ನು ಕೂಡ ಒಂದು ಹಲವಾರು ಜನಗಳನ್ನ, ಜಾನ್ ಕೈಪಲ್ಲಿ, ಡೇನ್ ಡೇವಿಸ್, ಶ್ರೀಜಿತ್ ರವಿ, ರಾಜೀವ್ ಪಿಳ್ಳೈ, ಈ ರೀತಿ ಇರುವಂಥ ಹಲವಾರು ಚಿತ್ರನಟರನ್ನು ಆ ಒಂದು ಚಿತ್ರರಂಗದಲ್ಲಿ ಕೂಡ ತೆಗೆದು ಆಯ್ಕೆ ಮಾಡಿದ್ದೇವೆ. ಚಿತ್ರ ಬಹಳ ಅಚ್ಚುಕಟ್ಟಾಗಿ ಮೂಡಿಬಂದಿದೆ. ನಮ್ಮ ಪ್ರಚಾರ ಕಾರ್ಯಗಳನ್ನು ನಾವು ಅಧಿಕೃತವಾಗಿ ಈಗ ದಾವಣಗೆರೆಯಲ್ಲಿ ಟ್ರೈಲರ್ ಲಾಂಚ್ ಮಾಡೋದ್ರಿಂದ ಹಾಗೂ ಬೆಂಗಳೂರಿನಲ್ಲೂ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದು ಪ್ರಾರಂಭ ಮಾಡಿದ್ವಿ. ಅದೇ ರೀತಿ ಶಿರಾದಲ್ಲಿ ಕೂಡ ನಾವು ಪ್ರಚಾರ ಕಾರ್ಯಗಳನ್ನ ಕೈಗೊಳ್ಳಬೇಕು ಅಂತ ಹೇಳಿ ಇವತ್ತು ಬೆಳಗ್ಗೆ ತುಮಕೂರಿನಲ್ಲಿ ಕೆಲವು ಪ್ರಚಾರ ಕಾರ್ಯಗಳನ್ನ ಮುಗಿಸಿ ಶಿರಾಗೂ ಕೂಡ ಬಂದು ರ್ಯಾಲಿಯನ್ನೆಲ್ಲ ನಡೆಸಿ ನಮ್ಮ ಮುಂದಿನ ಪ್ರಚಾರ ಕಾರ್ಯಗಳ ಕಡೆ ಹೊರಡ್ತಾ ಇದ್ದೇವೆ. ಶಿರಾದಲ್ಲಿ ಕೂಡ ಜನತೆ ಬಹಳ ಅದ್ಭುತವಾಗಿ ನಮ್ಮನ್ನು ಸ್ವಾಗತಿಸಿ ನಮ್ಮ ಚಿತ್ರದ ವಿಚಾರವಾಗಿ ಬಹಳಷ್ಟು ಸಹಕರಿಸಿದ್ದಾರೆ. ಜನಗಳ ಸ್ಪಂದನೆ ಬಹಳಷ್ಟು ಚೆನ್ನಾಗಿತ್ತು. ನಾಳೆ ದಿನಗಳಲ್ಲಿ, ಅಂದರೆ ಇದೇ ಮಾರ್ಚ್ 6ನೇ ತಾರೀಕು ಈ ಸಿನಿಮಾ ಕರ್ನಾಟಕ ಹಾಗೂ ಕೇರಳ ಎರಡು ಭಾಷೆಯಲ್ಲಿ ಬಿಡುಗಡೆ ಆಗ್ತಾ ಇದೆ. ನಮಗೆ ಶಿರಾ ಜನತೆ ಹಾಗೂ ಕರ್ನಾಟಕ ಜನತೆಯಲ್ಲಿ ನಂಬಿಕೆ ಇದೆ. ನಮ್ಮನ್ನು ಆಶೀರ್ವದಿಸಿ ಬೆಂಬಲಿಸ್ತಾರೆ ಅಂತ ಹೇಳಿ ಮರಡಿಗುಡ್ಡ ಎಂಟರ್ಟೈನ್ಮೆಂಟ್ಸ್ ಕಡೆಯಿಂದ ಕರ್ನಾಟಕದ ಜನತೆ ಹಾಗೂ ಶಿರಾ ಜನತೆಯಲ್ಲಿ ಮತ್ತೊಮ್ಮೆ ಮನವಿ ಮಾಡ್ತೀನಿ. ನಾವು ಚಿತ್ರವನ್ನು ನೋಡಿ ಆಶೀರ್ವದಿಸಿ ಹಾಗೂ ಸಹಕರಿಸಿ. ನನ್ನ ಹೆಸರು ಪ್ರದೀಪ್ ಅರಸೀಕೆರೆ ಅಂತ ಹೇಳಿ, ನಾನು ಶೇಷ ಸಿನಿಮಾ ನಿರ್ದೇಶಕ. ಹಾಗೆ ಶಿರಾ ಜನತೆಗೆ ಮತ್ತು ಶಿರಾ ಮಾಧ್ಯಮ ಮಿತ್ರರಿಗೆ ನನ್ನ ನಮಸ್ಕಾರ. ಶೇಷ 2016 ಇದು ಬಂದು ಕನ್ನಡ ಅಂಡ್ ಮಲಯಾಳಂ ಲ್ಯಾಂಗ್ವೇಜಲ್ಲಿ ಸೈಬರ್ ಟೆನ್ನಿಸಲ್ಲಿ ಶೂಟ್ ಆಗಿರೋದು. ಈ ಶೇಷ 2016 ಏನಂದ್ರೆ, ಇಲ್ಲಿ ಒಳ್ಳೆಯವರು ಮತ್ತೆ ಕೆಟ್ಟವರು ನಡುವಿನ ಒಂದು ಸಂಘರ್ಷ. ಈ ಸಂಘರ್ಷದಲ್ಲಿ ಬ್ಯಾಲೆನ್ಸ್ ಯಾರು ಉಳಿತಾರೆ ಅವರೇನೆ ಒಂದು ಶೇಷ ಅನ್ನೋ ಒಂದು ಟೈಟ್ಲಿಗೆ ಕನ್ಕ್ಲೂಷನ್ ಕೊಡ್ತೇನೆ. ಹಾಗೆ ಈ ಸಿನಿಮಾ ಒಂದು ನನಗೆ ನನ್ನ ಎಷ್ಟೇ ಕತೆ ಏನೇ ಬರ್ಕೊಂಡ್ರು ಒಂದು ಮರಡಿಗುಡ್ಡ ಅನ್ನೋ ಒಂದು ಸಂಸ್ಥೆ, ಇಲ್ಲೇ ನಿಮಗೆ ಗೊತ್ತಿರ್ಬೋದು, ಇಲ್ಲೇ ಮರಡಿ ರಂಗನಾಥ ಸ್ವಾಮಿ ಅಲ್ಲಿಂದ ಒಂದು ಆ ಸಂಸ್ಥೆ ನನಗೆ
ಈ ಒಂದು ನಿರ್ದೇಶನಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಅವರಿಗೊಂದು ದೊಡ್ಡ ಥ್ಯಾಂಕ್ಸ್ ಹೇಳ್ತೀನಿ. ಹಾಗೆ ನಮ್ಮ ಉಮೇಶ್ ತಿಮ್ಮೇಗೌಡರು ಸರ್, ನಮ್ಮ ಪ್ರೊಡ್ಯೂಸರು, ಇವರಿಗೂ ನಾನು ದೊಡ್ಡ ಥ್ಯಾಂಕ್ಸ್ ಹೇಳ್ತೇನೆ. ಹಾಗಾಗಿ ಈ ಸಿನಿಮಾದಲ್ಲಿ ತುಂಬಾ ಕಲಾವಿದರು ಇದ್ದಾರೆ. ನಮ್ಮ ಆಗ್ಲೇ ಉಮೇಶ್ ಸರ್ ಹೇಳಿದಾಗೆ ದೇವರಾಜ್ ಸರ್ ಆಗಿರ್ಬೋದು, ಪ್ರಮೋದ್ ಶೆಟ್ರ್ ಆಗಿರ್ಬೋದು, ತುಂಬಾ ಕಲಾವಿದರ ಜೊತೆ, ಹಾಗೆ ನಮ್ಮ ಸಾಯಿ ಭೈರವ್, ಈ ಒಂದು ಶಿರಾ ತಾಲೂಕಿನ ಒಬ್ಬ ಹುಡುಗ, ಇವರಿಗೂ ಒಂದು 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 ಒಳ್ಳೆ ಒಂದು ಕ್ಯಾರೆಕ್ಟರ್, ಒಂದು ಒಳ್ಳೆ ಲೀಡ್ ಕ್ಯಾರೆಕ್ಟರ್ ಇದ್ದಾರೆ. ಹಾಗಾಗಿ ಅವರಿಗೂ ಒಂದು ತುಂಬಾ ಸಪೋರ್ಟ್ ಮಾಡಬೇಕು ಅಂತ ನಾನು ಕೇಳ್ಕೊಳ್ತೇನೆ. ಹಾಗೆ ಮತ್ತೆ ಈಗ ಆಲ್ರೆಡಿ ನಾವು ಹೇಳಿದಾಗೆ ಮಾರ್ಚ್ 6ನೇ ತಾರೀಕಿಗೆ ಸಿನಿಮಾ ನಾವು ರಿಲೀಸ್ ಮಾಡ್ತಾ ಇದ್ದೀವಿ, ಕರ್ನಾಟಕ ಅಂಡ್ ಕೇರಳ ಎಲ್ಲ ಥಿಯೇಟರ್ಗಳಲ್ಲೂ. ಎಲ್ಲ ದಯವಿಟ್ಟು ಸಪೋರ್ಟ್ ಮಾಡಬೇಕು. ಇದು ಒಂದು ಪೊಲೀಸ್ ಸ್ಟೋರಿ. ನೀವು ಆಗಲೇ ಟ್ರೇಲರ್ ನೋಡಿದಾಗೆ ನಮ್ಮ ಸೊಸೈಟಿಲಿ ಎಲ್ಲದಕ್ಕೂ ಆಪ್ಷನ್ ಇದೆ. ಈಗ ಗೌರ್ಮೆಂಟ್ ಬಸ್ ಚೆನ್ನಾಗಿಲ್ಲ ಅಂದ್ರೆ ಪ್ರೈವೇಟ್ ಬಸ್ ಇದೆ, ಗೌರ್ಮೆಂಟ್ ಸ್ಕೂಲ್ ಚೆನ್ನಾಗಿಲ್ಲ ಅಂದ್ರೆ ಪ್ರೈವೇಟ್ ಸ್ಕೂಲ್ ಇದೆ. ಬಟ್ ಪೊಲೀಸಿಗೆ ಈ ಸೊಸೈಟಿಲಿ ಆಪ್ಷನ್ ಇಲ್ಲ. ಒಂದು ಪೊಲೀಸ್ ಸ್ಟೇಷನ್ ಕರಪ್ಟ್ ಆದ್ರೆ ಅದರಿಂದ ಈಗ ಏನೇನೆಲ್ಲ ಪ್ರಾಬ್ಲಮ್ ಆಗುತ್ತೆ ಸೊಸೈಟಿ ಮೇಲೆ ಅನ್ನೋದು ಈ ಸಿನಿಮಾದಲ್ಲಿ ನಾವು ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀವಿ. ಇದು ಕಂಟೆಂಟ್ ಎಂಟರ್ಟೈನ್ಮೆಂಟ್ ಜೊತೆ ಒಂದು ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಅಂತ ನಾವು ಹೇಳ್ಬೋದು. ಪೊಲೀಸ್ ವ್ಯವಸ್ಥೆ ಸರಿಯಾಗಿರ್ಬೇಕು ಅನ್ನೋದನ್ನ ಎತ್ತಿ ತೋರಿಸುವಂತ ಒಂದು ಹೌದು ಸಬ್ಜೆಕ್ಟ್. ಅಂದ್ರೆ ಸಾಮಾನ್ಯ ಜನತೆಗೆ ಪೊಲೀಸ್ ವ್ಯವಸ್ಥೆ ಎಷ್ಟು ಮುಖ್ಯ ಅನ್ನೋದನ್ನ ಒಂದು ಯೋಚನೆಯಲ್ಲಿ ಇಟ್ಕೊಂಡು ಆ ಒಂದು ಕಥೆಯನ್ನು ಹೆಣೆದಿದ್ದಾರೆ. ಅಂದ್ರೆ ಶೋಷಿತರಾಗಬಾರ್ದು ಸಾಮಾನ್ಯ ಜನ ಅನ್ನೋ ಒಂದು ವಿಚಾರಗಳು ಇದೆ ಇದರಲ್ಲಿ.